ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಈಸಿಯಾಗಿ ಮತ್ತು ಸ್ಲೋ ಆಗಿ ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದುವುದು ಹೇಗೆ, ಬರೆಯುವುದು ಹೇಗೆ ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. ಎಸ್ಸಿನ ಜೊತೆ ಒಂದೊಂದು ವ್ಯಂಜನಾಕ್ಷರಗಳು ಸೇರಿಸಿ ಬರುವಾಗ ಅದರ ಉಚ್ಚಾರಣೆಗಳು ಹೇಗೆ, ಅದನ್ನು ಸ್ಟಾರ್ಟ್ ಮಾಡಿದ ಪದಗಳು ಹೇಗೆ, ಅದು ತಪ್ಪಿಲ್ಲದೆ ಓದುವುದು ಹೇಗೆ, ಬರೆಯುವುದು ಹೇಗೆ, ಈ ಲೆಕ್ಕದಲ್ಲಿ ಇವತ್ತಿನದು ಕ್ಲಾಸ್ ಮಾಡಬೇಕಂದು ಆಶೆ ಪಡುತ್ತೇನೆ. ಇಲ್ಲಿ ಸ್ಟಾರ್ಟ್ ಮಾಡುವಾಗ ಎಸ್ಸಿನ ಜೊತೆ ಎಂ ಬರುವಾಗ ಸ್ಮ ಓದುತ್ತದೆ, ಎಸ್ಸಿನ ಜೊತೆ ಎನ್ ಬರುವಾಗ ಸ್ನ, ಎಸ್ಸಿನ ಜೊತೆ ಎಲ್ ಬರುವಾಗ ಸ್ಲ, ಎಸ್ಸಿನ ಜೊತೆ ಪಿ ಬರುವಾಗ ಸ್ಪ, ಎಸ್ಸಿನ ಜೊತೆ ಆರ್ ಬರುವಾಗ ಸ್ರ, ಎಸ್ಸಿನ ಜೊತೆ ಟಿ ಬರುವಾಗ ಸ್ಟ್. ನೆಕ್ಸ್ಟ್ ಇದರ ಮೂಲಕವಾಗಿ ಉಂಡು ಮಾಡಿದ ಪದಗಳು ಯಾವುದೆಂದರೆ ಎಸ್ಎಂ ಸ್ಮ, SMART ಸ್ಮಾರ್ಟ್, ಎಸ್ಎಂ ಸ್ಮ, SMALL ಸ್ಮಾಲ್, ಎಸ್ಎಂ ಸ್ಮ, SMASH ಸ್ಮ್ಯಾಶ್, ಎಸ್ಎಂ ಸ್ಮ, SMOKE ಸ್ಮೋಕ್, ಎಸ್ಎಂ ಸ್ಮ, SMELL ಸ್ಮೆಲ್, ಎಸ್ಎಂ ಸ್ಮ, SMILE ಸ್ಮೈಲ್, ಎಸ್ಎಂ ಸ್ಮ, SMOOTH ಸ್ಮೂತ್. ಎಸ್ಸಿನ ಜೊತೆ ಎಲ್ ಬರುವಾಗ SL ಸ್ಲ, SL ಸ್ಲ, SLAP ಸ್ಲ್ಯಾಪ್, SL ಸ್ಲ, SLATE ಸ್ಲೇಟ್, SL ಸ್ಲ, SLOPE ಸ್ಲೋಪ್, SL ಸ್ಲ, SLOT ಸ್ಲಾಟ್, SL ಸ್ಲ, SLOGAN ಸ್ಲೋಗನ್, SLEPT ಸ್ಲೆಪ್ಟ್, SL ಸ್ಲ, SLE ಸ್ಲೇ, PT SLEPT ಸ್ಲೆಪ್ಟ್, SL ಸ್ಲ, SLIDE ಸ್ಲೈಡ್, SL ಸ್ಲ, SLIM ಸ್ಲಿಮ್, SL ಸ್ಲ, SLIP ಸ್ಲಿಪ್, SL ಸ್ಲ, SLIT ಸ್ಲಿಟ್, SL ಸ್ಲ, SLAVE ಸ್ಲೇವ್, SL ಸ್ಲ, SLAB ಸ್ಲ್ಯಾಬ್, SL ಸ್ಲ, SLOW ಸ್ಲೋ, SL ಸ್ಲ, SLEEP ಸ್ಲೀಪ್, SL ಸ್ಲ, SLICE ಸ್ಲೈಸ್. ಇದೇ ಥರ ಬಿಡಿಸಿ ಓದುವಾಗ ಈಸಿಯಾಗಿ ಓದಲಿಕ್ಕೆ ಬರೀಲಿಕ್ಕೆ ಸುಗಮವಾಗ್ತದೆ. ಓಕೆ, ಪ್ರಾಕ್ಟೀಸ್ ಮಾಡಬೇಕು. SP ಸ್ಪ, SPARK ಸ್ಪಾರ್ಕ್, SP ಸ್ಪ, SPOT ಸ್ಪೋಟ್, SP ಸ್ಪ, SPOIL ಸ್ಪಾಯಿಲ್, SP ಸ್ಪ, SPACE ಸ್ಪೇಸ್, SP ಸ್ಪ, SPAIN ಸ್ಪೇನ್, SP ಸ್ಪ, SPOON ಸ್ಪೂನ್, SP ಸ್ಪ, SPELL ಸ್ಪೆಲ್, SPARE ಸ್ಪೇರ್, SPEAK ಸ್ಪೀಕ್, SPECIAL ಸ್ಪೆಷಲ್, SPECTRUM ಸ್ಪೆಕ್ಟ್ರಮ್, SPEED ಸ್ಪೀಡ್, SPEECH ಸ್ಪೀಚ್. ಅದೇ ಥರ ಎಸ್ಸಿನ ಜೊತೆ ಆರ್ ಬರುವಾಗ SR ಸ್ರ, SREE ಸ್ರೀ, SRI ಸ್ರೀ, SRIN ಸ್ರಿನ್, GAR ಗಾರ್ ಶೃಂಗಾರ್, SRI ಸ್ರೀ, NA ನ ಶ್ರೀನ, GAR ಗರ್ ಶ್ರೀನಗರ್. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಎಸ್ಸಿನ ಜೊತೆ ಟಿ ಬರುವಾಗ ST ಸ್ಟ್, START ಸ್ಟಾರ್ಟ್, ST ಸ್ಟ್, STOP ಸ್ಟಾಪ್, ST ಸ್ಟ್, STOCK ಸ್ಟಾಕ್, ST ಸ್ಟ್, STIND ಸ್ಟ್ಯಾಂಡ್, ST ಸ್ಟ್, STAY ಸ್ಟೇ, ST ಸ್ಟ್, STAFF ಸ್ಟಾಫ್, ST ಸ್ಟ್, STAGE ಸ್ಟೇಜ್, ST ಸ್ಟ್, STAIN ಸ್ಟೇನ್, ST ಸ್ಟ್, STALL ಸ್ಟಾಲ್, ST ಸ್ಟ್, STAMP ಸ್ಟ್ಯಾಂಪ್, ST ಸ್ಟ್, STOOD ಸ್ಟುಡ್, SN ಸ್ನ, SNAP ಸ್ನ್ಯಾಪ್, SNOW ಸ್ನೋ, SNAKE ಸ್ನೇಕ್, SNARE ಸ್ನೇರ್. ಇದರಲ್ಲಿ ನಾನು ಈ ಓದಿದ ಪದಗಳೆಲ್ಲ ಇದಕ್ಕೆ ಮುಂಚೆ ಒಂದೊಂದು ಕ್ಲಾಸುಗಳಲ್ಲಿ ಬಂದಿದೆ. ಸಿಲಬಲ್ಸ್ ಆಗಿ ಓದುವುದು ಹೇಗೆ, 2 ಅಕ್ಷರ 3 ಅಕ್ಷರ ಬರುವಾಗ ಓದುವುದು ಹೇಗೆ, 4 ಅಕ್ಷರ ಬರುವಾಗ ಓದುವುದು ಹೇಗೆ, ಅದೇ ರೀತಿಯಲ್ಲಿ ಸೀರೀಸ್ನಲ್ಲಿ ಕ್ಲಾಸುಗಳು ನಡೆದಿದೆ. ಆ ಕ್ಲಾಸುಗಳೆಲ್ಲ ಇದು ಲಿಂಕ್ ಕೆಳಗೆ ಕೊಡ್ತೇನೆ, ಅದರಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡುವಾಗ ಈ ಕ್ಲಾಸುಗಳ ನಿಮಗೆ ತುಂಬ ಸುಲಭವಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ.
ಕ್ಲಾಸುಗಳು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಅದು ಮಕ್ಕಳಿಗೆ ತುಂಬ ಸುಲಭವಾಗ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಅದಕ್ಕಾಗಿ ಪರಿಚಿತವರಿಗೆ ಇದು ಶೇರ್ ಮಾಡಿಕೊಡಿ. ಅದೇ ಥರ ಸ್ಪೆಲ್ಲಿಂಗ್ ಮಿಸ್ಟೇಕಿನ ಬಗ್ಗೆ ತುಂಬ ಕಷ್ಟಪಡಿದ ಮಕ್ಕಳಿರ್ತದೆ, ಅವರಿಗೆ ಎಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು.